ವೇದವ್ಯಾಸ ದೇವರು ಅತ್ಯದ್ಭುತವಾಗಿ ದಾಖಲಿಸಿದ್ದು. ಈ ಎಲ್ಲ ಮಾತುಗಳನ್ನು ತಿಳಿಯುವುದು ತುಂಬ ಅವಶ್ಯಕವಾಗಿದೆ. ಭಗವಂತನ ಅಪಾರ ಎಂದರೆ ಮಾತೇ ಇಲ್ಲ, ಯಾವ ಶಬ್ದಗಳಲ್ಲೂ ಹೇಳುವುದು ಸಾಧ್ಯವಿಲ್ಲ. ಅಂಥ ಮಹಿಮೆಯನ್ನು ನಾವು ಭಗವದ್ಗೀತೆಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಭಗವದ್ಗೀತೆ ಇದು ಕೃಷ್ಣ ಪರಮಾತ್ಮ 18 ಅಧ್ಯಾಯಗಳಲ್ಲಿ ಅರ್ಥಾತ್ 17 ಅಧ್ಯಾಯಗಳಲ್ಲಿ ಉಪದೇಶ ಮಾಡಿದ್ದು ಒಂದಾದರೆ, ಆ 11ನೇ ಅಧ್ಯಾಯದಲ್ಲಿ ತೋರಿದ ಆ ರೂಪವನ್ನು ರೂಪಮತ್ಯದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ ಎಂಬುದಾಗಿ ಹೇಳುವಂತಹ ಕೊನೇ ಮಾತುಗಳು, ಕೊಲಫೋನಿನಲ್ಲಿ ಬರುವ ಮಾತುಗಳನ್ನು ಕೇಳಿದರೆ ಆ ವಿಶ್ವರೂಪ ಎಷ್ಟು ಮಹತ್ವಪೂರ್ಣವಾದದ್ದು. ಆದರೆ ಆ ವಿಶ್ವರೂಪವನ್ನು ಕೇವಲ ಪಾರಾಯಣ ಮಾಡುವುದಕ್ಕೆ ನಮಗೆ, ಆದರೆ ಸುಮ್ಮನೆ ತಿಳಿದುಕೊಳ್ಳುವುದಕ್ಕಷ್ಟೇ ನಮಗೆ ಒಂದು ಕ್ಷಣ ಮಾತ್ರ ಸ್ಮರಣ ಮಾಡುವುದಕ್ಕೆ ನಮಗೆ ಅಧಿಕಾರ, ಅದಕ್ಕಿಂತಲೂ ಹೆಚ್ಚಿನ ಅಧಿಕಾರ ನಮಗಿಲ್ಲ. ಭಗವಂತನಿಗೆ ಅರ್ಜುನ ಕೇಳ್ತಾನೆ, ನಿನ್ನ ರೂಪವನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂತ. ಆಗ ಭಗವಂತ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಧಿತಂ, ನಿನ್ನ ರೂಪವನ್ನು ನೋಡಬೇಕು, ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ರೂಪಮವ್ಯಯಂ, ಅತ್ಯುತ್ತಮವಾದ ಪರಮಾತ್ಮನ ರೂಪ. ಉತ್ತಮ ಅಂದ್ರೇನು? ಹಾಗಾದರೆ ಅಧಮವಾದ ರೂಪಗಳು ಉಂಟ ಪರಮಾತ್ಮನಿಗೆ? ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಉತ್ತಮ ಎನ್ನುವ ಶಬ್ದಕ್ಕೆ ಕೇವಲ ಜನರಿಗೆ ಮೋಹನ ಮಾಡುವುದಕ್ಕಾಗಿ ಈ ರೀತಿಯಾಗಿ ಉತ್ತಮ, ಅನುತ್ತಮ, ಶ್ರೇಷ್ಠ, ಕನಿಷ್ಠ ಎಂಬ ಮಾತುಗಳೇ ಹೊರತು ವಾಸ್ತವಿಕವಾಗಿ ಉತ್ತಮ ಅನುತ್ತಮ ಎಂಬಂತಹ ವಿಭಾಗವಿಲ್ಲವೇ ಇಲ್ಲ. ಎಲ್ಲ ರೂಪಗಳು ಅತ್ಯುತ್ತಮವಾದ ಸರ್ವೋತ್ತಮವಾದ ಭಗವಂತನ ರೂಪಗಳು, ಏನೂ ವ್ಯತ್ಯಾಸವಿಲ್ಲ ಎನ್ನುವುದಾಗಿ ಸಿದ್ಧಾಂತ. ಇದು ಕೇವಲ ಮಾತಿಗೆ ಮಾತಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅನಂತ 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 ಪಾಲು ಕಡಿಮೆಯಾದ ಭಗವಂತನ ರೂಪಗಳೂ ಇವೆ. ಮಹತ್ತಾದ ಅವ್ಯಾಕೃತಾಕಾಶಕ್ಕಿಂತಲೂ ಅನಂತ 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 ಪಟ್ಟು ಅಧಿಕವಾದ ಭಗವಂತನ ರೂಪಗಳೂ ಇವೆ. ಹೀಗೆ ಎರಡೂ ವಿಧವಾಗಿರುವಂತಹ ರೂಪಗಳು ಪರಮಾತ್ಮನದಿವೆ ಅನ್ನುವುದು ಮಾತ್ರ ಸತ್ಯ. ಆದ್ದರಿಂದ ಅಂಥ ಭಗವಂತನ ರೂಪಗಳನ್ನು ನಾವೀಗ ಚಿಂತನೆ ಮಾಡುವ ಅಧ್ಯಾಯದಲ್ಲಿ ನಾವು ತೊಡಗಿದ್ದೇವೆ. ಮನ್ಯಸೇ ಯದಿ ತಚ್ಛಕ್ಯಂ, ಯಾರಿದು ಹೇಳೋದು? ಅರ್ಜುನ. ಎಂಥ ಅರ್ಜುನ? ಶಬ್ದದಿಂದಲೇ ಅವನು ಅತ್ಯಂತ ಶುದ್ಧ ಎಂದು ತೋರುತ್ತೆ. ಅರ್ಜುನ ಎಂದರೆ ಬೆಳ್ಳಗೆ ಅಂದರೆ ನಿರ್ಮಲನಾದವ, ಪಾಪರಹಿತನಾದವ. ಅಂಥವನಿಗೆ ದೇವರು ದರ್ಶನ ಮಾಡಿಸ್ತಾನೆ. ಆದರೂ ಅರ್ಜುನ ಕೇಳ್ತಾನೆ, ಅಂಥ ವಿಶ್ವರೂಪವನ್ನು ನೋಡುವ ಹಕ್ಕು, ಸಾಮರ್ಥ್ಯ, ಯೋಗ್ಯತೆ ನನಗೆ ಇದ್ದರೆ ನನಗೆ ತೋರಿಸು ಅಂತ. ಪರಮಾತ್ಮ ಅವಶ್ಯವಾಗಿ ಆಗಲಿ ಅಂತ ಹೇಳಿ, ಪಶ್ಯಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ, ಆರಂಭದ ಶಬ್ದ ತುಂಬ ಗೊಂದಲದ ಶಬ್ದ. ಅಂದರೆ ವಿಶ್ವರೂಪವನ್ನು ನೋಡಿದನೋ ನೂರಾರು ರೂಪಗಳು, ಸಾವಿರಾರು ರೂಪಗಳು, ಅಂದರೆ ಕೋಟಿ ಕೋಟಿ ಅನಂತ ರೂಪಗಳನ್ನು ನೋಡಿದನೋ ಅನ್ನುವುದು ಒಂದು ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಗೀತಾ ತಾತ್ಪರ್ಯದಲ್ಲಿ ಇದರ ವಿವರಣೆ ಮಾಡ್ತಾರೆ. ವಿಶ್ವರೂಪ ಎನ್ನುವುದು ಕೃಷ್ಣ, ರಾಮ, ನರಸಿಂಹ, ವೇದವ್ಯಾಸ, ಹಯಗ್ರೀವನಂತೆ ಒಂದು ರೂಪವಲ್ಲ, ಒಂದೇ ಒಂದು ರೂಪ ಇದು ವಿಶ್ವರೂಪ ಅಂತಲ್ಲ. ಕಿಂತು ಅನಂತ ರೂಪಾತ್ಮಕವಾಗಿರುವಂತಹ ಒಂದು ರೂಪ ಅದು ವಿಶ್ವರೂಪ. ಅನಂತ ರೂಪಾತ್ಮಕವಾದಂತಹ ರೂಪ ವಿಶ್ವರೂಪ. ಮಂಟಪವನ್ನು ನೋಡ್ತೇವೆ, ಮಂಟಪದ ಅಂತರ್ಯಾಮಿ. ಅಲ್ಲಿ ರತ್ನಗಳನ್ನು ನೋಡ್ತೇವೆ, ರತ್ನಾಂತರ್ಯಾಮಿ. ಮನೆಯನ್ನು ನೋಡ್ತೇವೆ, ಮನೆಯ ಅಂತರ್ಯಾಮಿ. ಗಿಡಗಳು ಅವುಗಳಲ್ಲಿ ಅಂತರ್ಯಾಮಿ. ಬೆಟ್ಟ ಅದರಲ್ಲಿ ಅಂತರ್ಯಾಮಿ. ನದಿ ಅದರಲ್ಲಿ ಅಂತರ್ಯಾಮಿ. ಗ್ರಹಗಳು ಅಲ್ಲಿ ಅಂತರ್ಯಾಮಿ. ನಾವು ನೀವು ನಮ್ಮ ನಿಮ್ಮಲ್ಲಿ ಅಂತರ್ಯಾಮಿ. ನಮ್ಮ ನಿಮ್ಮ ಅವಯವಗಳು, ಅಂಗಗಳು, ಕೂದಲು, ಪರಮಾಣುಗಳು, ಕಲ್ಲುಗಳು ಏನು ನೋಡಿದರೂ ಎಲ್ಲೆಲ್ಲಿ ಭಗವಂತನ ಅಂತರ್ಯಾಮಿಯಾದ ಭಗವಂತನ ರೂಪಗಳಿವೆ.
ಹಾಗ ಅಲ್ಲದಿರುವಂತಹ ಸ್ವರೂಪಾವಸ್ಥಿತವಾದ ಯಾವ ರೂಪಗಳಿವೆ, ಅಂತರ್ಯಾಮಿ ಅಲ್ಲದಿರುವ ಭಗವಂತನ ರೂಪಗಳಿವೆ, ಅಂತಹ ಎಲ್ಲ 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 ಕೋಟಿ ಕೋಟಿಯಲ್ಲ, ಅನಂತಾನಂತವಲ್ಲ, ಸರ್ವ ಅನಂತ ರೂಪಗಳು, ನಿಶ್ಶೇಷ ಅನಂತ ರೂಪಗಳ ಒಂದು ಮಿಲಿತವಾದ ರೂಪವೇ ವಿಶ್ವರೂಪ. ವಿಶ್ವರೂಪ ಎಂಬುವ ಶಬ್ದಕ್ಕೆ ಇವತ್ತು ಚಿತ್ರವನ್ನು ತೆಗಿತಾರೆ. ಒಂದು ಮೈ, ಅದಕ್ಕೆ ಒಂದು 20-30 ಮುಖಗಳು. ಇದೆಲ್ಲ ಬಾಲಿಶತನ, ಕಿಡಿಂಗ್, ಮೂರ್ಖತನದ ವ್ಯಾಪಾರ. ದೇಹವೂ ಅನಂತ, ಕೈಗಳನಂತ, ಉಗುರು ಅನಂತ, ಕಾಲು ಅನಂತ, ಕಣ್ಣು ಅನಂತ, ಹೊಟ್ಟೆ ಅನಂತ, ಮೂಗು ಅನಂತ, ಕಿವಿಗಳನಂತ. ಯಾಕೆಂದ್ರೆ ಅನಂತ ರೂಪಗಳ ಸಮ್ಮಿಶ್ರವಾದ ರೂಪವೇ ವಿಶ್ವರೂಪ. ಅನಂತ ರೂಪಗಳ ಸಮ್ಮಿಶ್ರವಾದ ರೂಪವೇ ವಿಶ್ವರೂಪ. ಅದಕ್ಕೆ ಭಗವಂತ ಹೇಳಿದ, ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. ಶತಶಃ ಸಹಸ್ರಶಃ. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ನೂರಾರು, ಸಾವಿರಾರು, ಸಾವಿರಗಟ್ಟಲೆ, ನೂರುಗಟ್ಟಲೆ. ಏನದು ನೂರುಗಟ್ಟಲೆ, ಸಾವಿರಗಟ್ಟಲೆ? ಅಷ್ಟೆಲ್ಲ ರೂಪಗಳ ಒಂದೊಂದು ವ್ಯೂಹಗಳು. ಆ ವ್ಯೂಹಗಳ ವ್ಯೂಹ, ಆ ಕೋಟಿ ಕೋಟಿ ಅನಂತಾನಂತ ವ್ಯೂಹಗಳ ವ್ಯೂಹ, ಇದು ವಿಶ್ವರೂಪ. ಇಂತಹ ಅದ್ಭುತವಾದಂತಹ, ಅದಕ್ಕೆ ಹೇಳ್ತಾನೆ ಪರಮಾತ್ಮ, ನಾನಾ ವಿಧಾನಿ. ನಾನಾ ವಿಧಾನಿ, ಒಂದು ವಿಧ ಅಂತಲ್ಲ. ಮನುಷ್ಯರಂತೆ ಅಲ್ಲ, ಋಷಿಗಳಂತೆ ಅಲ್ಲ, ದೇವತೆಗಳಂತೆ ಅಲ್ಲ, ಪ್ರಾಣಿಗಳಂತೆ ಅಲ್ಲ, ಘಟಪಟಾದಿಗಳಂತೆ ಅಲ್ಲ, ಬೆಟ್ಟ ಸಮುದ್ರ ನದಿ ಸೂರ್ಯ ಚಂದ್ರರಂತೆ ಅಲ್ಲ. ಎಲ್ಲ ವಿಧವಾದದ್ದು, ನಾನಾ ವಿಧಾನಿ ದಿವ್ಯಾನಿ. ಆದರೆ ಎಲ್ಲ ರೂಪಗಳು ಕೂಡ ಅಪ್ರಾಕೃತವಾದ ರೂಪ, ಅನಂತ ಗುಣಾತ್ಮಕವಾದ ರೂಪ. ಮೈ ಜುಮ್ 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 ಅನ್ನಬೇಕು, ರೋಮಾಂಚವಾಗಬೇಕು, ಅತ್ಯದ್ಭುತವಾಗಿ ತೋರಬೇಕು. ಯಾರೋ ಮೂರ್ಖರು ಹೇಳ್ಬೋದು ಇದೆಲ್ಲ ಇಮ್ಯಾಜಿನೇಷನ್ ಅಂತ. ಇಮ್ಯಾಜಿನೇಷನ್ ಮಾಡುವುದಕ್ಕಾದರೂ ನಮ್ಮ ಭಾರತೀಯರಿಗೆ, ಹಿಂದೂ ಧರ್ಮದವರಿಗೆ, ಸನಾತನ ಧರ್ಮಗಳಿಗೆ ಬಂತು. ನಿಮಗೆ ಆ ರೀತಿಯ ಇಮ್ಯಾಜಿನೇಷನ್ ಮಾಡೋದಕ್ಕೂ ಬರಲಿಲ್ಲ. ಅದರಲ್ಲೂ ನಿಮಗೆ ದಾರಿದ್ರ್ಯವಿದೆ ಅಂತ ಹೇಳಬೇಕು ಅವರು ಉತ್ತರವನ್ನು. ನಾನಾ ವಿಧಾನಿ ರೂಪಾಣಿ ದಿವ್ಯಾನಿ ನಾನಾ ವರ್ಣ. ನಾನಾ ವರ್ಣ, ಅನಂತ ಬಣ್ಣಗಳು, ಅನಂತ ಬಣ್ಣಗಳು, ನಾನಾ ವರ್ಣ, ನಾನಾ ಆಕೃತಿಗಳು. ಮೀನಿನ ಆಕೃತಿಯೇ ನಾನಾ ವಿಧವಾದ ಆಕೃತಿ, ಗಿಡದ ಆಕೃತಿಯೇ ನಾನಾ ವಿಧ. ಅರ್ಥವಾಯ್ತಲ್ಲ? ನಾನಾ ವಿಧವಾದದ್ದು, ನಾನಾ ವರ್ಣಗಳದ್ದು, ನಾನಾ ಆಕೃತಿಗಳದ್ದು ಈ ವಿಧವಾದಂತಹ ಭಗವಂತನ ರೂಪ. ತತ್ರ ಏಕಸ್ಥಂ ಜಗತ್ಕೃತ್ಸಂ ಪ್ರವಿಭಕ್ತಮನೇಕಧ. ಅನೇಕಧ ಪ್ರವಿಭಕ್ತವಾಗಿರುವ ಚೇತನ, ಅಚೇತನ, ಸ್ವಭಾವ, ಅಸ್ವಭಾವ, ನಿತ್ಯ, ಅನಿತ್ಯ, ಮುಕ್ತ, ಅಮುಕ್ತ, ದೇವ, ಮಾನವ, ದಾನವ, ಸಾತ್ವಿಕ, ರಾಜಸ, ತಾಮಸ, ಭಾವ, ಅಭಾವ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಎಷ್ಟು ತರಹದ ಕೇವಲ ಪ್ರಾಣಿಗಳ ಸ್ಪೇಸೀಸ್ ಅಲ್ಲ, ಎಲ್ಲ ಪದಾರ್ಥಗಳ ಸ್ಪೇಸೀಸ್ ಏನಿವೆಯೋ ಅವುಗಳೆಲ್ಲವೂ ದೇವರಲ್ಲಿ ಒಂದು ಕಡೆಗೆ, ದೇವರಲ್ಲಿ ಎಲ್ಲವೂ ಒಟ್ಟುಗೂಡಿವೆ. ಪ್ರವಿಭಕ್ತ ಮನೇಕಧ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಈ ತರಹದ ರೂಪ ಯಾರಿಗೂ ಇಲ್ಲ, ಭಗವಂತನಿಗೆ ಮಾತ್ರ ಉಂಟು. ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಆಗ ಆ ಪಾಂಡವ ಅವನು ಅರ್ಜುನ ನೋಡಿದ. ತತಸ್ಸ ವಿಸ್ಮಯಾವಿಷ್ಟ, ಅತ್ಯಂತ ವಿಸ್ಮಯವಾಗಿದೆ. ಆಶ್ಚರ್ಯ ಅಂದರೆ ಆಶ್ಚರ್ಯವಾಗಿದೆ. ವಿಸ್ಮಯದಲ್ಲೇನೆ ಹೊಕ್ಕು ಬಿಟ್ಟ ಅವನು, ಅದರಿಂದ ಹೊರಗೆ ಬರುವುದಕ್ಕೇ ಆಗಲಿಲ್ಲ. ಹೃಷ್ಟರೋಮ, ಆನಂದ, ಮೈಯೆಲ್ಲ ರೋಮಾಂಚನವಾಗಿದೆ. ಆ ರೀತಿಯಾಗಿ ಭಗವಂತನನ್ನು ನೋಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನ ಈ ಮಹಾಮಹಿಮೆಯನ್ನು ಶ್ರೀಮದ್ ಆಚಾರ್ಯರು ತುಂಬ ಸುಂದರವಾದ ಮಾತಿನಲ್ಲಿ ನಮಗೆ ತಿಳಿಸ್ತಾರೆ. ಆತ್ಮಾನಮವ್ಯಯಂ ಪರಮಂ ರೂಪಮೈಶ್ವರಂ ಸರ್ವಾಶ್ಚರ್ಯಮಯಂ ದೇವಮನಂತೋ ವಿಶ್ವತೋಮುಖಂ ಇತ್ಯಾದಿ ರೂಪ ವಿಶೇಷಣಚ್ಚ ರೂಪಸ್ಯ ಈಶ್ವರ ಸಾಕ್ಷಾತ್ ಸ್ವರೂಪತ್ವಂ ನಿತ್ಯತ್ವಂ. ಅದಕ್ಕೆ ಹೇಳಿದರು. ಮುಂದೆ ಹೇಳ್ತಾರೆ,
ಮೇ ರೂಪಾಣಿ ಅಂತ ಒಂದು ಕಡೆಗೆ ಹೇಳಿದ್ದಾನೆ, ಸರ್ವತೋ ಅನಂತ ರೂಪಂ ಅಂತ ಏಕವಚನದಿಂದ ಹೇಳ್ತಾನೆ. ದ್ರಷ್ಟುಮಿಚ್ಛಾಮಿತೆ ರೂಪಂ ಅಂತ ಏಕವಚನದಲ್ಲಿದೆ, ಮತ್ತೆ ಅನಂತ ರೂಪಗಳನ್ನು ಹೇಳ್ತಾನೆ. ಹಾಗಾಗಿ ಇದು ಅನಂತ ರೂಪಗಳ ಸಮುದಾಯಾತ್ಮಕವಾದ, ಅನಂತ ರೂಪಗಳ ಅಭಿನ್ನವಾದ, ಅತ್ಯಂತಾಭಿನ್ನ ಸವಿಶೇಷಾಭೇದವಿರುವಂತಹ ಭಗವಂತನ ಅತ್ಯದ್ಭುತವಾದಂತಹ ರೂಪ. ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್. ಪರಮಾತ್ಮನೇ ಪರಮಾತ್ಮನ ದೇಹ, ಪರಮಾತ್ಮ ಬೇರೆಯಲ್ಲ, ಪರಮಾತ್ಮನ ದೇಹ ಬೇರೆಯಲ್ಲ, ಪರಮಾತ್ಮನಿಗೆ ಅತ್ಯಂತ ಭೇದವಿದೆ. ಆ ವಿಧವಾದಂತಹ ಭಗವಂತ ಅದು ಭೂತ ವಿಶೇಷ ಸಂಘಾನ್. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಂಶ್ಚ ದಿವ್ಯಾನ್. ಜಗತ್ತಿನಲ್ಲಿ ಯಾವ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳೂ ಪರಮಾತ್ಮನಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಇವತ್ತು ಯಾರು ಬ್ರಹ್ಮದೇವರಿದ್ದಾರೆ ಅವರೂ ಪರಮಾತ್ಮನಲ್ಲಿದ್ದಾರೆ. ಮುಂದೆ ಬರುತ್ತೆ ಒಂದು ಕಡೆಗೆ ಎಲ್ಲ ಇಡಿಯಾದ ಜಗತ್ತು ಅನಂತ ಜೀವರಾಶಿಯಲ್ಲಿ ಯಾರೂ ಭಗವಂತನಿಂದ ಹೊರಗೆ ಉಳಿಯಲೇ ಇಲ್ಲ. ಈ ವಿಶ್ವರೂಪದಿಂದ ಒಳಗೆ ಉಳಿದವರು ಒಂದು ಪರಮಾಣುವಿಲ್ಲ. ಕಮಲಾಸನ ರುದ್ರದೇವರು, ಬ್ರಹ್ಮದೇವರು, ಅವರ ತೊಡೆಯ ಮೇಲೆ ಕೂತಿರುವ ಮೊಮ್ಮಗನಾದ ಈಶಂ ರುದ್ರದೇವರು. ಬ್ರಹ್ಮಾಣಂ ಕಮಲಾಸನಸ್ಥಂ ಈಶಂ ಋಷಿಂಶ್ಚ ಸರ್ವಾನ್ ಉರಗಂಶ್ಚ ದಿವ್ಯಾನ್. ಅನೇಕ ಬಾಹು ಉದರ ನೇತ್ರ ವಕ್ತ್ರನೇತ್ರಂ. ಪರಮಾತ್ಮನ ಮುಖ ಅನಂತ, ಅವನ ಉದರ ಅನಂತ, ಅವನ ಕಣ್ಣುಗಳು ಅನಂತ, ಅವನ ಬಾಹುಗಳು ಅನಂತವಾಗಿವೆ. ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ. ಇಲ್ಲಿ ಅನಂತ ಎಂಬ ಶಬ್ದ ಅನೇಕ ಬಾರಿ ಬರ್ತದೆ. ಆಚಾರ್ಯರು ಒಂದೊಂದು ಕಡೆಗೆ ಒಂದೊಂದು ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮನ ಒಂದು ಅನಂತ ಎನ್ನುವುದು ಅನಂತ ಕಾಲದವರೆಗೆ ಎಂದೆಂದಿಗೂ ನಾಶವಾಗದ ಪರಮಾತ್ಮನ ಅನಂತ ರೂಪಗಳು. ಅನಾದಿ ಕಾಲದಿಂದ ಎಷ್ಟು ಬ್ರಹ್ಮಕಲ್ಪಗಳು ಹಿಂದೆ ಆಗಿವೆಯೋ ಆ ಎಲ್ಲ ಬ್ರಹ್ಮಕಲ್ಪಗಳ ಹಿಂದೆಯೂ ಭಗವಂತ ಇದ್ದಾನೆ. ಇನ್ನು ಅನಂತ ಬ್ರಹ್ಮಕಲ್ಪಗಳು ಮುಗಿದ ಮೇಲೂ ಭಗವಂತ ಇದ್ದೇ ಇದ್ದಾನೆ. ಜೀವರೇ ಇರುತ್ತಾರೆ, ಪರಮಾತ್ಮನಿರುವುದೇನು? ಆದ್ದರಿಂದ ಪರಮಾತ್ಮನನ್ನು ಒಂದು ರೀತಿಯಿಂದ ಕಾಲತಃ ಅನಂತ, ಪರಮಾತ್ಮನಿಗೆ ಜನ್ಮವಿಲ್ಲ, ಮರಣವಿಲ್ಲ. ಪರಮಾತ್ಮನ ದೇಹ ಅದೂ ಕೂಡ ಅನಂತವಾಗಿದೆ. ಅಲ್ಲಿ ಭಾಗಶಃನೂ ಹ್ರಾಸವಾಗುವುದಿಲ್ಲ, ನಾಶವಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಪರಮಾತ್ಮನ ಆ ರೂಪ ಅನಂತವಾಗಿದೆ. ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಪರಮಾತ್ಮ ನಿನ್ನ ರೂಪಕ್ಕೆ ಅಂತ ಕಾಣುವುದಿಲ್ಲ, ಆದಿ ಕಾಣುವುದಿಲ್ಲ, ಮಧ್ಯ ಕಾಣುವುದಿಲ್ಲ. ಒಂದು ಮಾತು ಬಹಳ ಪ್ಯಾರಡಾಕ್ಸಿಕಲ್ ಆದಂತಹ ಒಂದು ಮಾತು. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಶ್ರೀಮದ್ ಆನಂದ ತೀರ್ಥರು ಮಧ್ವಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಈ ಮಾತಿನ ಉಲ್ಲೇಖವನ್ನು ಮಾಡ್ತಾರೆ. ಒಂದು ದೊಡ್ಡದಾದ ಎನಿಗ್ಮ. ಇದು ಕೇವಲ ಪರಮಾತ್ಮ ತನ್ನ ಅಚಿಂತ್ಯದ್ಭುತವಾದ ಸಾಮರ್ಥ್ಯದಿಂದ ಈ ಬಿಕ್ಕಟ್ಟನ್ನು ಪರಿಹರಿಸಿದ್ದಾನೆ. ಅದು ಅವನಿಗೆ ಮಾತ್ರ ಸಾಧ್ಯ ಅಂತಂತಾರೆ. ಏನು ಅಂದರೆ ಪರಮಾತ್ಮನ ವಕ್ಷಸ್ಥಲ ಎಷ್ಟಿದೆ? ಪರಮಾತ್ಮನ ವಕ್ಷಸ್ಥಲ ಎಷ್ಟಿದೆ ಅಂದರೆ, ವಕ್ಷಸ್ಥಲ ಅಂದರೆ ಎದೆಯ ಭಾಗ. ಆ ಪರಮಾತ್ಮನ ವಕ್ಷಸ್ಥಲ ಎದೆಯ ಭಾಗ ಎಷ್ಟಿದೆ ಅಂತ ಕೇಳಿದರೆ ಅದು ಅನಂತವಾಗಿದೆ ಅಂತ ಹೇಳಬೇಕು. ಹೌದು ತಾನೆ? ಪರಮಾತ್ಮನ ವಕ್ಷಸ್ಥಲ ಅನಂತವಾಗಿದ್ದರೆ ಆ ಅನಂತ ಮುಗಿದ ಮೇಲೆ ಬಾಹುಗಳು ಬರಬೇಕು, ಎಡದಲ್ಲಿ ಬಲದಲ್ಲಿ. ಮುಗಿದ ಮೇಲೆ ಆ ಬಾಹುಗಳು ಬರಬೇಕು ಅಂದರೆ ಮುಗಿದರೆ ಅನಂತವಲ್ಲ, ಅನಂತವಾಗಿದ್ದರೆ ಮುಗಿಯೋದಿಲ್ಲ. ಅನಂತವಾಗಿದ್ದರೆ ಮುಗಿಯೋದಿಲ್ಲ, ಮುಗಿದೇ ಇದ್ದರೆ ಬಾಹುಗಳು ಬರುವುದಿಲ್ಲ. ವಕ್ಷಸ್ಥಲದ ಬಲಭಾಗದಲ್ಲಿ ಬಾಹುವಿದೆ, ವಕ್ಷಸ್ಥಲದ ಎಡಭಾಗದಲ್ಲಿ ಬಾಹುವಿದೆ. ಹೇಗೆ ಹೇಳೋದು?
ಯಾಕೆ ಅಂದರೆ ವಕ್ಷಸ್ಥಳದ ಎಡಭಾಗ ಮುಗಿದಾಗ ಬಾಹುಗಳು ಬರುವುದಕ್ಕೆ ಅವಕಾಶ, ವಕ್ಷಸ್ಥಳ ಮುಗಿದಾಗ ಬಲಭಾಗದಲ್ಲಿ ಬಾಹುಗಳು ಬರುವುದಕ್ಕೆ ಅವಕಾಶ. ಸೊ ಪರಮಾತ್ಮನಿಗೆ ಬಾಹುಗಳು ಇರಲು ಸಾಧ್ಯವಿಲ್ಲ. ಪರಮಾತ್ಮನ ವಕ್ಷಸ್ಥಲ ಅನಂತವಾಗಿದ್ದರೆ ವಕ್ಷಸ್ಥಲ ಅನಂತವಾದರೆ ಬಾಹುಗಳು ಇರಲಾರದು, ಬಾಹುಗಳು ಇದ್ದರೆ ವಕ್ಷಸ್ಥಲ ಇರಲಾರದು, ಅನಂತವಾಗಲಾರದು ಎನ್ನುವ ಬಿಕ್ಕಟ್ಟು ಬಂದದ್ದಕ್ಕೆ ಆಚಾರ್ಯರು ಏನೂ ಸಮಸ್ಯೆ ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮನ ಅಚಿಂತ್ಯ ಶಕ್ತಿ ಇದೆ, ಆ ಅಚಿಂತ್ಯ ಶಕ್ತಿಯಿಂದ ಇದು ಸಾಧ್ಯ. ಅಂದರೆ ಅರ್ಥ ಏನು ಗೊತ್ತೇನು? ಇದನ್ನು ಲಕ್ಷ್ಮೀದೇವಿಗೆ ಹೋಗಿ ಕೇಳಿ, ಲಕ್ಷ್ಮೀದೇವಿಗೆ ಹೋಗಿ ಕೇಳಿ ಇದಕ್ಕೆ ಉತ್ತರ ಏನು ಅಂತ ನನಗೂ ತಿಳಿದಿಲ್ಲಪ್ಪ ಅಂತ ಹೇಳಿ ಕಳಿಸ್ತಾಳೆ. ಅನಂತಂ ಅಂತವದಿವ ಭುಜಯೋ ಅಂತರಂಗತಂ. ಭುಜಯೋ ಬಲಭುಜ ಎಡಭುಜಗಳ ಮಧ್ಯದಲ್ಲಿ, ಅಂತರಂಗತಂ ಮಧ್ಯದಲ್ಲಿದ್ದದ್ದಾಗಿದೆ. ಅನಂತಂ ಅಂತವದಿವ ಭುಜಯೋರಂತರಂಗತಂ. ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇ ಭುಜಾ ಇತ್ಯಾದಿಯಾಗಿ ಮುಂದೆ. ಹಾಗೆ ಭಗವಂತನ ರೂಪವೇನಿದೆಯಲ್ಲ, ಇದನ್ನು ಆಚಾರ್ಯರು ಗೀತಾ ಭಾಗವತ್ ತಾತ್ಪರ್ಯದಲ್ಲಿ, ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯ ಅನೇಕ ಕಡೆಗೆ ಇದನ್ನು ತೆಗೆದುಕೊಳ್ತಾರೆ. ಪರಮಾತ್ಮನಿಗೆ ಅಂತವಿಲ್ಲ ಅಂತ ಹೇಳುವ ಮಾತು ಇದು ಕೇವಲ ಔಪಚಾರಿಕವಾದ ವರ್ಣನೆಯಲ್ಲ, ಕೇವಲ ಔಪಚಾರಿಕವಾದ ಪ್ರಶಂಸೆ ಅಂತ ತಿಳಿಬೇಡಿ. ಹಾಗೆ ಔಪಚಾರಿಕತ್ವ ವ್ಯಾವರ್ತನ ಮಾಡುವುದಕ್ಕಾಗಿ, ಆ ಸಂಖ್ಯೆಯನ್ನು, ಆ ಭ್ರಾಂತಿಯನ್ನು ನಿವರ್ತನ ಮಾಡುವುದಕ್ಕಾಗಿ ನಾಂತಂ ನ ಮಧ್ಯಂ ನ ಪುನಸ್ತವಾದಿ, ಮಧ್ಯ ಅಂತನ್ನುವುದಿಲ್ಲ, ಇದು ಮಧ್ಯಭಾಗ ಅಂತನ್ನುವುದಿಲ್ಲ, ಇದು ಆದಿಭಾಗ ಅಂತನ್ನುವುದಿಲ್ಲ. ಎಲ್ಲಿ ಹೋಗ್ತೀರಾ ನೀವು? ಅನೇಕರು ಹೇಳುವುದುಂಟು ಪರಮಾತ್ಮ ಅವ್ಯಾಕೃತ ಆಕಾಶವನ್ನು ವ್ಯಾಪಿಸಿದ್ದಾನೆ. ನಾನ್ಸೆನ್ಸ್, ಪರಿಪೂರ್ಣವಾದ ನಾನ್ಸೆನ್ಸ್. ಅವ್ಯಾಕೃತ ಆಕಾಶವನ್ನು ಅನಂತಪಟ್ಟಾಗಿ ಮಿಕ್ಕಿ ಪರಮಾತ್ಮ ಇದ್ದಾನೆ. ಅವ್ಯಾಕೃತ ಆಕಾಶ ಅನಂತವಲ್ಲವ? ಯತ್ರ ತತ್ರ ಇತ್ಯಾದಿ ವ್ಯವಹಾರಗಳಿಂದ ಅದು ಅನಂತವಲ್ಲವ? ಹೌದು, ಅನಂತವೇ. ಹಾಗಾದರೆ ಅದನ್ನು ಮೀರೋದು ಹೇಗೆ? ಅಣೋರಣೀಯಾನ್ ಮಹತೋ ಮಿಹಿಯಾನ್. ಶ್ರುತಿ ಪ್ರಾಮಾಣ್ಯಾತ್ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದಾಗಿ ಭಗವಂತ ಅವ್ಯಾಕೃತ ಆಕಾಶವನ್ನು, ಅನಂತವಾದ ಅವ್ಯಾಕೃತ ಆಕಾಶವನ್ನು ಅನಂತವಾಗಿ ಮೀರಿದ್ದಾನೆ. ಅಂದರೆ ಇವತ್ತೇನು ನಮ್ಮ ಒಂದು ಅನಂತ ಆಕಾಶ, ಅವ್ಯಾಕೃತ ಆಕಾಶವಿದೆ, ಆ ಅನಂತ ಅವ್ಯಾಕೃತ ಆಕಾಶವಾದರೂ ದೇವರನ್ನು ಅಳೆಯಲು ಸಾಧ್ಯವಿಲ್ಲ. ದೇವರನ್ನು ರೆಫರ್ ಮಾಡಿ ಇಷ್ಟು ಅಂತ ಹೇಳಿ ಪರಿಗಣನೆ ಮಾಡಲು ಸಾಧ್ಯವಿಲ್ಲ. ಇದು ಭಗವಂತ. ಹಾಗಾಗಿ ಮಹತೋ ಮಹೀಯಾನ್. ಪರಮಾತ್ಮ ತನ್ನ ರೂಪಕ್ಕಿಂತಲೂ ತಾನೇ ದೊಡ್ಡ ರೂಪ ಅಂತ ಪರಮಾತ್ಮನನ್ನು ಹೇಳ್ತಿರುವಾಗ, ಪರಮಾತ್ಮನಿಗೆ ಈ ರೀತಿಯಾಗಿ ಅನಂತವಾದದ್ದು ಪರಮಾತ್ಮನ ಮಹಿಮೆ ಅಂತನ್ನುವುದಾಗಿ ಏನಂತ ಹೇಳೋಣ. ಹಾಗಾಗಿ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಎರಡು ಮಾತುಗಳು. ಇಡೀ ಜಗತ್ತನ್ನು ಪರಮಾತ್ಮ ತನ್ನ ರೂಪವಾಗಿ ಸ್ವೀಕರಿಸಿದ್ದಾನೆ, ತನ್ನ ಪ್ರತಿಮೆಯಾಗಿ ಸ್ವೀಕರಿಸಿದ್ದಾನೆ, ತನ್ನ ಅಧಿಷ್ಠಾನವಾಗಿ ಮಾಡಿಕೊಂಡಿದ್ದಾನೆ. ಯಸ್ಯ ಪೃಥಿವೀ ಶರೀರಂ, ಯಸ್ಯ ಅಂತರಿಕ್ಷಂ ಶರೀರಂ, ಯಸ್ಯ ತಮಃ ಶರೀರಂ, ಯಸ್ಯ ತೇಜಃ ಶರೀರಂ, ನಕ್ಷತ್ರಾಣಿ ಶರೀರಂ, ಆಪಃ ಶರೀರಂ. ಇಡೀ ಜಗತ್ತು ಪರಮಾತ್ಮನಿಗೆ ಶರೀರದಂತೆ ಇದೆ. ಶರೀರವೆಂದರೇನು? ದೇವರ ಶರೀರ ಅಂತಂದರೆ ಹೇಗೆ? ಆಚಾರ್ಯರು ಬಹಳ ಕ್ಲಾರಿಟಿಯಿಂದ ನಮಗೆ ಉತ್ತರವನ್ನು ಕೊಡ್ತಾರೆ, ಸರಿಯಾಗಿ ತಿಳಿಬೇಕು. ಶರೀರ ಅಂತಂದರೆ ನಮ್ಮ ಶರೀರ ಏನಿದೆ, ನಮ್ಮ ಶರೀರದಲ್ಲಿ ಏನಿದೆ? ನಾವು ಆತ್ಮರು, ಇದು ನಮ್ಮ ಶರೀರ. ಅದರ ಅರ್ಥ ಏನು? ನಾವು ಆತ್ಮರು, ನಮ್ಮ ಶರೀರವೆಂದರೆ ಶರೀರ ಎಂದೆಂದಿಗೂ ನಮ್ಮ ಅಧೀನವಾಗಿರುತ್ತೆ. ಕೈ ಎತ್ತಬೇಕಾದರೆ ಆತ್ಮನ ಪ್ರಯತ್ನ ಬೇಕು, ಕಣ್ಣು ನೋಡಬೇಕಾದರೆ ಆತ್ಮನ ಪ್ರಯತ್ನ ಬೇಕು, ಕೈಕಾಲು ಅಲ್ಲಾಡಬೇಕಾದರೆ ಆತ್ಮನ ಪ್ರಯತ್ನ ಬೇಕು. ಹಾಗಾಗಿ ಕೆಲವೊಮ್ಮೆ ತನ್ನಷ್ಟಕ್ಕೆ ತಾನೇ ಗೊತ್ತಿಲ್ಲದಂತೆ ಕಣ್ಣು, ಮುಖ, ಬಾಯಿ, ಕೈ, ಕಾಲುಗಳು ಅಲ್ಲಾಡತ್ತೆ. ಹಾಗಲ್ಲ. ಆದರೆ ಶರೀರ ಆತ್ಮನಿಗೆ ಇರುವ ಸಂಬಂಧವೇನು? ನಿಯಮ್ಯ ನಿಯಾಮಕ ಭಾವ. ಒಂದು ನಿಯಮನ ಮಾಡ್ತದೆ, ಜೀವ ನಿಯಮನ ಮಾಡ್ತಾನೆ, ದೇಹ
ನೇಮಿಸಲ್ಪಡುತ್ತದೆ. ಕಂಟ್ರೋಲ್ ಮಾಡುವವನು ಆತ್ಮ, ಕಂಟ್ರೋಲ್ ಮಾಡಲ್ಪಡುವುದು ದೇಹ. ಹಾಗೆ ಜಗತ್ತು ದೇಹ, ಇಡೀ ವಿಶ್ವ ಇದು ಪರಮಾತ್ಮನ ರೂಪ, ಇಡೀ ವಿಶ್ವ ಇದು ಪರಮಾತ್ಮನ ದೇಹ ಅಂತ ಯಾಕೆ? ಅದಕ್ಕೆ ಹೇಳಿದ ಕೃಷ್ಣ ಪರಮಾತ್ಮನೇ ಅಂದರೆ ಹೇಳ್ತಾನೆ, ಅರ್ಜುನನೇ ಹೇಳ್ತಾನೆ, ವಿಶ್ವೇಶ್ವರ, ಇದಕ್ಕೆಲ್ಲ ನೀನು ಈಶ್ವರನಾಗಿದ್ದೀಯಾ, ಈಶ್ವರನಾಗಿದ್ದಿ, ಶಕ್ತಿ ಪ್ರೇರಕನಾಗಿದ್ದಿ, ವಶದಲ್ಲಿ ಇಟ್ಟುಕೊಂಡಿದ್ದಿ ನೀನು. ವಶಿತ್ವಂ ಈಶಿತ್ವಂ ಅಂತನ್ನುವುದಾಗಿ ಶ್ರೀಮದಾಚಾರ್ಯ ಟೀಕಾಕೃತ್ಪಾದರು ಗೀತಾಭಾಷ್ಯದಲ್ಲಿ ವಿವರಿಸ್ತಾರೆ. ಹಾಗಾಗಿ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅಮೈಹಿತ್ವಾಂ ಸ್ವರಸಂಘಾ ವಿಶಂತಿ. ಅದಕ್ಕೆ ಹೇಳ್ತಾನೆ, ಹೇಳುವಾಗ ಸ್ವಲ್ಪ ನಾನು ತಪ್ಪಿ ಓದಿದೆ, ಮೊದಲು ಬೇರೆ ಮಾತುಗಳಿವೆ. ಮಹಾಯೋಗೇಶ್ವರೋ ಹರಿಹಿ, ಮಹಾಯೋಗೇಶ್ವರೋ ಹರಿಹಿ, ಇಲ್ಲಿ ಮಹಾಯೋಗೇಶ್ವರ ಅಂತ ಹೇಳಿ ಹರಿ ಎನ್ನುವ ಶಬ್ದದಿಂದ ಪರಮಾತ್ಮನನ್ನು ಕರೆದಳು. ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ವ್ಯಾಖ್ಯಾನ ಇಲ್ಲಿ ಅತ್ಯದ್ಭುತವಾದ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ವಿಶಿಷ್ಟವಾದಂತಹ ಜ್ಞಾನ, ಭಕ್ತಿ ಇವುಗಳಿಂದ ಪರಮಶ್ರದ್ಧೆಯಿಂದ ಭಗವಂತನನ್ನು ಆವಾಹಿಸಿ, ಅರ್ಥಾತ್ ಪೂಜೆಯನ್ನು ಮಾಡ್ತಾರೆ, ಭಗವಂತನನ್ನು ಕರೀತಾರೆ, ಪರಮಾತ್ಮ ಬರ್ತಾನೆ, ಸ್ವೀಕಾರ ಮಾಡ್ತಾನೆ. ದೇವತೆಗಳು, ಗುರುಗಳು, ಮಹಾನುಭಾವರು, ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು, ಬ್ರಹ್ಮದೇವರು ಪೂಜೆ ಮಾಡುವಾಗ ಪರಮಾತ್ಮ ಬರುವುದು ಹೆಚ್ಚೇನಲ್ಲ. ಆದರೆ ನಾವು ನಮ್ಮ ಮನೆಯಲ್ಲಿ ಸಣ್ಣದಾದಂತಹ ಕೃಷ್ಣನ ಪ್ರತಿಮೆಯನ್ನಿಟ್ಟುಕೊಂಡು ಭಕ್ತಿಯಿಂದ ನಮಗೆ ಗೊತ್ತಿದ್ದ ಒಂದು ಗುಣ, ದೇವರು ನಮ್ಮ ಸ್ವಾಮಿ, ಒಂದೇ ಗುಣ, ದೇವರು ಸರ್ವೋತ್ತಮ ಎಂಬ ಒಂದೇ ಗುಣ, ಇಷ್ಟನ್ನೇ ತಿಳಿದು ಪರಮಶ್ರದ್ಧೆಯಿಂದ ನಮಗೆ ನಮ್ಮ ಡಿಸ್ಪೋಸಲ್ಲಿನಲ್ಲಿ ಇರುವಂತಹ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಕರೆದಾಗ ಬರಬಹುದೇ? ಪರಮಾತ್ಮ ಎಷ್ಟು ಕಡೆಂತೆ ಬರ್ತಾನೆ, ಎಷ್ಟು ಯಜ್ಞಗಳಿಗೆ ಹೋಗ್ತಾನೆ, ಎಷ್ಟು ಕಡೆಗೆ ಪೂಜೆ ಆಗುತ್ತೆ, ಕೋಟಿ ಕೋಟಿ ಅನಂತ ಅನಂತ ಶಾಲಿಗ್ರಾಮಗಳು ಎಲ್ಲ ಅಧಿಷ್ಠಾನದಲ್ಲಿ ಬರುವುದಕ್ಕೆ ಸಾಧ್ಯವಾ ಪರಮಾತ್ಮನಿಗೆ ಅಂತ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಪ್ರಶ್ನೆಯನ್ನು ಮಾಡಿಕೊಂಡು ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ, ಹೌದು ಪರಮಾತ್ಮ ಅವಶ್ಯವಾಗಿ ಬರ್ತಾನೆ. ಯಾರೇ ಭಕ್ತರು ಎಲ್ಲೇ ಕರೆದರು ಅವರು ಕೊಡುವಂತಹ ಏನೇ ಹಣ್ಣಿರಲಿ ಅವರು ಭಕ್ತಿಯಿಂದ ಕೊಡ್ತಿದ್ದರೆ ಪರಮಾತ್ಮ ಅಲ್ಲಿ ಬಂದು ಆ ಹಣ್ಣನ್ನು, ಅಥವಾ ಅದು ಹಳಸಿ ಅದರ ಸ್ವಲ್ಪ ಕೆಟ್ಟು ಹೋಗಿದ್ದರೂ ಹಳೆಯದಾಗಿದ್ದರೂ ಆ ಹಣ್ಣನ್ನು ತಿನ್ನುವುದಕ್ಕೆ ಪರಮಾತ್ಮ ಬರ್ತಾನೆ. ಪ್ರೀತಿಯಿಂದ ಪರಮಾತ್ಮ ಬರ್ತಾನೆ, ಪ್ರೀತಿಯಿಂದ ಭಗವಂತ ಬರ್ತಾನೆ. ಭಗವಂತನ ವಿಷಯದಲ್ಲಿ ಹೇಳುವಂತಹ ಈ ಮಾತು ಕೇಳಿದರೆ ಅಪ್ರಾಕೃತವಾದ ತನ್ನ ದೇಹದಿಂದ ಭಗವಂತ ಈ ನಾನಾ ಸ್ಥಾನಗಳಲ್ಲಿ, ನಾನಾ ಪೂಜಾ ಸ್ಥಾನಗಳಲ್ಲಿ ಅನಂತಾನಂತ ಜೀವರಾಶಿಗಳು ಏಕಕಾಲಕ್ಕೆ ಮಾಡುವಂತಹ ಪೂಜಾ ಸ್ಥಾನಗಳಲ್ಲಿ ಭಗವಂತ ಬಂದು ಸನ್ನಿಹಿತನಾಗಿ ಯಜ್ಞವೋ ಪೂಜೆಯೋ ಸೇವೆಯೋ ನಮಸ್ಕಾರವೋ ಅಲ್ಲಿ ಪರಮಾತ್ಮ ಬಂದು ನಾವು ಮಾಡುವ ಕೊಡುವ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಪ್ರೀತಿಯಿಂದ ಪರಮಾತ್ಮ ಮೆಚ್ಚಿಕೊಳ್ತಾನೆ. ಪರಮಾತ್ಮನಿಗೆ ಯಾವ ಹಮ್ಮಿಲ್ಲ, ಪರಮಾತ್ಮನಿಗೆ ಯಾವ ಗಮ್ಮಿಲ್ಲ. ಅವರ ಜೊತೆಗೆ ಅವರು ಕೊಟ್ಟದ್ದನ್ನು ನಾನು ಹೇಗೆ ತಿನ್ನಲಿ ಅನ್ನುವಂತಹ ಸಮಸ್ಯೆಯೇ ಪರಮಾತ್ಮನಿಗಿಲ್ಲ. ಭಕ್ತ ಎಷ್ಟೇ ಕೀಳು ಭಕ್ತನಾಗಿರಲಿ, ಎಷ್ಟೇ ಉತ್ತಮ ಭಕ್ತನಾಗಿರಲಿ, ಅವನು ಭಕ್ತಿಯಿಂದ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿಯೇ ಮಾಡಬೇಕು ಪರಮಾತ್ಮ. ಅದನ್ನು ಮಾಡಲಿಲ್ಲ ಅಂದರೆ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಹೇಳುವಂತೆ ಪರಮಾತ್ಮನಿಗೆ ಇದು ತಲುಪಲಿಲ್ಲ ಅಂತಾದರೆ ಆ ಪರಮಾತ್ಮ ಸ್ವೀಕಾರ ಮಾಡದಿದ್ದರೆ ಅದು ನೈವೇದ್ಯವಾದೀತು ಹೇಗೆ? ನೈವೇದ್ಯವಾಗದಿದ್ದರೆ ಅದನ್ನು ತಿನ್ನೋದರಿಂದ ನಮ್ಮ ಮನಸ್ಸಿನ ಶುದ್ಧಿ, ಪುಣ್ಯ, ಸಾಧನೆ, ಪ್ರಗತಿ ಏನಾದೀತು? ಏನೂ ಸಾಧ್ಯವಿಲ್ಲವಲ್ಲ. ವಾಯೋ ಆಯಾಹಿ ದರ್ಶತ ಇಮೇ ಸೋಮಾಹ ಅಲಂಕೃತಾಃ ತೇಷಾಂ ಪಾಹಿ ಶ್ರುಧಿ ಹವಂ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡಿ ಪರಮಾತ್ಮ ಬರಬೇಕು ಅಂತನ್ನುವುದಾಗಿ ಬೇಡಿಕೊಳ್ತೇವಲ್ಲ.
ಬಡವರೆಂದು ಆ ವಿಧವಾದಂತಹ ಭಗವಂತನ ರೂಪವನ್ನು ನಾವು ಸರ್ವತ್ರ ಭಗವಂತ ಬಂದು ನಾವು ಕೊಡುವ, ನಾವು ಅತ್ಯಲ್ಪರು. ಪರಮಾತ್ಮ ಲಕ್ಷ್ಮೀಪತಿ, ಐಶ್ವರ್ಯದ ದೃಷ್ಟಿ ಇಲ್ಲ. ಜ್ಞಾನ, ಪರಮಾತ್ಮನ ಮಹಿಮೆ ಅನಂತ. ನಾವು ತಿಳಿದದ್ದು ಒಂದು ಗುಣ, ಅದನ್ನೂ ಪರಿಪೂರ್ಣವಲ್ಲ, ಅತ್ಯಲ್ಪ ಜ್ಞಾನ. ಭಕ್ತಿ ಏನೂ ಇಲ್ಲ. ಭಗವಂತ ಮಾಡಿದ ಉಪಕಾರ ಅಪಾರ. ಅದರಲ್ಲಿ ಒಂದು ಉಪಕಾರವನ್ನು ಪರಿಪೂರ್ಣವಾಗಿ ತಿಳಿದಿಲ್ಲ, ಚೆನ್ನಾಗಿ ತಿಳಿದಿಲ್ಲ. ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಐಶ್ವರ್ಯವಿಲ್ಲ, ಜ್ಞಾನವಿಲ್ಲ, ಮಡಿಯಲ್ಲಿಲ್ಲ, ಉತ್ತಮವಾದ ಹಣ್ಣಲ್ಲ, ಏನೂ ಅಲ್ಲದಿದ್ದರೂ ಕೂಡ ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಶಬರಿ ಕೊಟ್ಟದ್ದನ್ನೂ ತಿಂದ, ವಿದುರ ಕೊಟ್ಟದ್ದನ್ನೂ ತಿಂದ. ಭಗವಂತ ಬೆಣ್ಣೆಯನ್ನೂ ಕದ್ದ, ಬೆಣ್ಣೆಯನ್ನೂ ತಿಂದ. ಪರಮಾತ್ಮ ಏನು ಭಗವಂತನಿಗೆ ಭಕ್ತಿಯಿಂದ ಕೊಡಲಾಗತ್ತೋ ಅದನ್ನು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಇದು ಭಗವಂತನ ವೈಭವ. ಅಂತೆಯೇ ಭಗವಂತನಿಗೆ ಸರ್ವಯೋಗೇಶ್ವರೋ ಹರಿ ಅಂತ ಪರಮಾತ್ಮನನ್ನು ಕರೆದರು. ಹಾಗಾಗಿ ಅಂಥ ಪರಮಾತ್ಮನ ಆ ವಿಚಿತ್ರವಾಗಿರುವಂತಹ ರೂಪವೇನಿದೆ, ಆ ಪರಮಾತ್ಮ ಆ ರೂಪದಿಂದ ಸನ್ನಿಹಿತನಾಗಿ ನಾವು ಮಾಡುವಂತಹ ಸಾಧನೆಗಳಿಗೆ ಪರಮಾತ್ಮ ಅನೇಕ ವಕ್ತನಯನಂ, ಅನೇಕ ಅದ್ಭುತ ದರ್ಶನ. ಆ ಪರಮಾತ್ಮನ ಏನೊಂದು ವಿಶ್ವರೂಪವಿತ್ತಲ್ಲ, ಅದರಲ್ಲಿ ಏನೇನು ಅದ್ಭುತಗಳೋ ಜಗತ್ತಿನಲ್ಲಿ ಕಾಣುವ ಕೋಟಿ ಕೋಟಿ ಅದ್ಭುತಗಳೆಲ್ಲ ಒಂದು ಕಡೆಗೆ ಸೇರಿದ್ದವು. ಅನೇಕ ಅದ್ಭುತ ದರ್ಶನ, ಅನೇಕ ದಿವ್ಯಾಭರಣಂ, ಆಭರಣಗಳು. ಇದು ನಾವು ಕನ್ಸೀವ್ ಮಾಡುವುದಕ್ಕೆ ಈ ಜನ್ಮವಲ್ಲ, ಇನ್ನು ಕೋಟಿ ಜನ್ಮವಾದರೂ ನಮಗೆ ನಿಮಗೆ ಸಾಧ್ಯವಿಲ್ಲ. ಇದನ್ನು ತಿಳ್ಕೊಳ್ಳಿ ಮೊದಲು. ಅಂಥ ಭಗವಂತನ ರೂಪವಿದು. ಅನೇಕ ದಿವ್ಯಾಭರಣಂ. ಯಾವ ಕೈಗೆ ಪರಮಾತ್ಮನಿಗೆ ಆಭರಣವಿಲ್ಲ, ಯಾವ ಬೆರಳಿಗೆ ಉಂಗುರವಿಲ್ಲ, ಯಾವ ಭುಜಕ್ಕೆ ಭಗವಂತನಿಗೆ ಆಭರಣವಿಲ್ಲ, ಕೊರಳಿಗೆ ಕೌಸ್ತುಭಮಣಿ ಇಲ್ಲ, ಯಾವುದಕ್ಕೆ ಪೀತಾಂಬರವಿಲ್ಲ, ಒಡ್ಯಾಣವಿಲ್ಲ, ಗೆಜ್ಜೆ ಇಲ್ಲ ಕಾಲಲ್ಲಿ, ಇತ್ಯಾದಿ ಇತ್ಯಾದಿಗಳಾಗಿ ವಿಚಾರ ಮಾಡಿದರೆ ಊಹೆ ಮಾಡಲಿಕ್ಕೇ ಸಾಧ್ಯವಿಲ್ಲ. ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ, ಅನೇಕ ಅನಂತ ಆಯುಧಗಳನ್ನು ಪರಮಾತ್ಮ ಧರಿಸಿದ್ದಾನೆ ತನ್ನ ಕೈಯಲ್ಲಿ. ಆ ವಿಧವಾದಂತಹ ಭಗವಂತನ ರೂಪ. ಯಹೀಕಸ್ಥಂ ಜಗತ್ಕೃತ್ಸಂ ಪಶ್ಯಾದ್ಯ ಸಚರಾಚರಂ. ಚರವಾದಂತಹ ಜೀವರಾಶಿಗಳು, ಅಚರವಾದ ಗಿಡ ಮರ ಮುಂತಾದವುಗಳು, ಎಲ್ಲ ಜೀವರಾಶಿಗಳು ಈ ಪರಮಾತ್ಮನಲ್ಲಿ. ವಸು, ಆದಿತ್ಯ, ರುದ್ರ, ಅಶ್ವಿನಿ ದೇವತೆಗಳು, ಮರುತರು ಎಲ್ಲರೂ ಅದೃಷ್ಟಪೂರ್ವವಾದಂಥದ್ದು. ಯಾವುದನ್ನು ನೋಡುವುದು ಸಾಧ್ಯವಾಗಿಲ್ಲವೋ ಅಂಥದ್ದನ್ನೆಲ್ಲ ನೋಡುವುದಕ್ಕೆ ಕೇವಲ ಒಂದು ರೂಪವನ್ನು ನೋಡಿದರಾಯಿತು. ಅದರಲ್ಲಿ ಇದು ರೂಪ ನೋಡುವುದು ಎಲ್ಲರಿಗೆ ಸಾಧ್ಯವಿಲ್ಲ. ಕೇವಲ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಈ ಭಗವಂತನ ರೂಪ. ಅದು ವಿಶಿಷ್ಟವಾದ ಯೋಗ್ಯತೆ ಇದ್ದವರಿಗೆ ಮಾತ್ರ, ಕಂಡವರಿಗೆ ಸಾಧ್ಯವಿಲ್ಲ. ಇಂಥ ಈ ರೂಪವನ್ನು ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾವತ್. ಇಹ ಏಕತ್ಸ್ಥಂ ಜಗತ್ಕೃತ್ಸಂ ಪಶ್ಯಾದ್ಯ ಸಚರಾಚಲಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಏನೆಲ್ಲ ನೋಡಬೇಕು ಅಂತ ನೀನು ಅಪೇಕ್ಷೆ ಪಟ್ಟಿದ್ದೀಯೋ ಅದೆಲ್ಲವೂ ಇಲ್ಲಿ ಒಂದು ಕಡೆಗೆ ನೋಡಲು ಸಿಗತ್ತೆ ನಿನಗೆ. ಎಷ್ಟು ವಿಶಿಷ್ಟ, ವಿಚಿತ್ರ, ಆಶ್ಚರ್ಯ. ಅರ್ಜುನ ನಿಂತದ್ದು ಕುರುಕ್ಷೇತ್ರದಲ್ಲಿ, ಭಗವಂತ ತೋರ್ತಾ ಇದ್ದದ್ದು ಕುರುಕ್ಷೇತ್ರದಲ್ಲಿ. ಆ ಕುರುಕ್ಷೇತ್ರದಲ್ಲಿರುವ ಈ ವಿಶ್ವರೂಪ ಇಡೀ ಅನಂತ ದೇಶವನ್ನು ವ್ಯಾಪಿಸಿದೆ. ಆ ದೇವರನ್ನು ನೋಡಿದರೆ ಎಲ್ಲ ಪದಾರ್ಥಗಳನ್ನು ನೋಡುವುದು ಸಾಧ್ಯವಾಗತ್ತೆ ಅಂತ ಹೇಳಬೇಕಾದರೆ ಹಾಗೆ ಪರಮಾತ್ಮನಂತಾನೆ ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗವೈಶ್ವರಂ. ದಿವ್ಯವಾದ ಚಕ್ಷುಸ್ಸನ್ನು, ಕಣ್ಣನ್ನು, ಅರ್ಥಾತ್ ಮನಸ್ಸು. ದಿವ್ಯವಾದ ಚಕ್ಷುಸ್ಸು ಎಂದರೆ ಮತ್ತಿನ್ನೇನಲ್ಲ, ದಿವ್ಯವಾದ ಮನಸ್ಸು. ಮನಸ್ಸಿಗೆ
ಆ ವಿಧವಾದ ವಿಶಿಷ್ಟವಾದ ದರ್ಶನ ಶಕ್ತಿಯನ್ನು ನಾನು ನಿನಗೆ ಕೊಡ್ತೇನೆ. ನೀನು ಮಾಡಿದ ಭಕ್ತಿ, ನೀನು ಸಾಧನೆ ಮಾಡಿ ಗಳಿಸಿದ ಅಪರೋಕ್ಷ ಜ್ಞಾನ, ಅವುಗಳಿಂದ ಸಂತುಷ್ಟನಾಗಿ ನಾನು ನಿನಗೆ ಆ ರೂಪವನ್ನು ತೋರಿಸ್ತಾ ಇದ್ದೆ. ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ, ನನ್ನ ಆ ಮಹಾ ಸಾಮರ್ಥ್ಯವನ್ನು ನೋಡು ಅಂತ ಹೇಳಿದಾಗ ಅತ್ಯಂತ ವಿಸ್ಮಯಾವಿಷ್ಟನಾಗಿ ನೋಡ್ತಾನೆ. ಬ್ರಹ್ಮದೇವರು, ರುದ್ರದೇವರು, ದೇವತೆಗಳು, ಋಷಿಗಳು, ಉರಗಗಳು ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ನಂತರೂಪಂ ಕಿರೀಟಿನಂ ಗದಿನಂ ಚಕ್ರಿಣಂತೆ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ. ಪ್ರಕಾಶ ಅಂದರೆ ಆ ತೇಜೋರಾಶಿ ಅದು ಹೇಗೆ ಅಂದರೆ ಮುಂದೆ ಪರಮಾತ್ಮ ತಾನೇ ವಿವರಣೆ ಮಾಡುವುದಕ್ಕಾಗಿ ಹೇಳ್ತಾನೆ. ದೀಪ್ತ ಅನಲ ಅರ್ಕದ್ಯುತಿಂ ಅಪ್ರಮೇಯಂ. ಸೂರ್ಯ, ಕೆಂಡ, ಅಗ್ನಿ ಇವೆಲ್ಲದರ ಮೀರಿಸುವಂತಹ ಅದ್ಭುತವಾದ ಕಾಂತಿ. ಅನಂತ ಸೂರ್ಯರು ಏಕಕಾಲಕ್ಕೆ ಆಕಾಶದಲ್ಲಿ ಉದಿಸಿದರೆ ಏನು ಬೆಳಕಾಗಬೇಕೋ ಆ ತೇಜಸ್ಸು ಕಾಣ್ತಾ ಇದೆ ಅರ್ಜುನನಿಗೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ಭಾಹ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆ ಭಗವಂತನ ರೂಪ ಅನಂತ ಸೂರ್ಯರನ್ನು ಮೀರಿಸುವಂತಹ ಕಾಂತಿ. ಅನಂತ ಸೂರ್ಯರಂಥ ಕಾಂತಿ ಅಂತ ಯಾಕೆ ಹೇಳಬಾರ್ದು? ಅನಂತ ಸೂರ್ಯರಂಥ ಕಾಂತಿ ಅಂತ ಹೇಳೋಣ ಅಂತಂದರೆ ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ. ಗೀತಾಭಾಷ್ಯದ ಪ್ರಮೇಯ ದೀಪಿಕೆಯಲ್ಲಿ ಒಂದು ಮಹತ್ವದ ತತ್ವವನ್ನು ನಮಗೆ ತಿಳಿಸ್ತಾರೆ. ಅನಂತ ಸೂರ್ಯರಿಗೆ ಸಮಾನವಾದ ಕಾಂತಿಯುಳ್ಳವ ಅಂತ ಹೇಳಿಬಿಟ್ರೆ ಪರಮಾತ್ಮನಿಗೂ ಉಪಮಾರಹಿತ ಅಂತಾಗಲಿಲ್ಲ. ಭಗವಂತ ಉಪಮಾರಹಿತ ಅಂತಾಗಲಿಲ್ಲ. ಉಪಮಾರಹಿತ, ನಿರುಪಮ ಅಂತ ಶಾಸ್ತ್ರ ಹೇಳುತ್ತೆ. ಆ ಉಪಮಾರಹಿತ ಅಂತಾಗಬೇಕಾದರೆ ಸೂರ್ಯನ